ಇನ್ನೊಂದು ಸುದೀಪ್ ಸರ್ ಹೇಳ್ತಾರೆ, ನೀವೇನಾದ್ರೂ ಮಾತಾಡಿದ್ರೆ ಕರೆಕ್ಟಾಗಿ ಒಪ್ಕೊಳ್ಳಿ ಅಂತ. ಕಾರ್ತಿಕ್ ವಿನಯ್ ಬಕೆಟ್ ಆಗ್ತಿದ್ದಾರೆ ಅಂತ ಅಫ್ಕೋರ್ಸ್ ಸಂಗೀತ ಮಾತಾಡ್ತಾರೆ ಅವತ್ತು, ಆದ್ರೆ ಅವರು ಹೇಳಿದಾಗ ನಾನು ಆ ಥರ ಮಾತಾಡೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನೊಂದು ವಿನಯ್ ಡುಬಾಕ್ ಜೋಡಿ ಅಂತ ಹೇಳ್ತಾರೆ, ನಾನು ಹೇಳೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈವನ್ ಕಾರ್ತಿಕ್ನು ಈ ಮನೆಯ ಶನಿ ಅಂತ ಅಂದಾಗ ಸಂಗೀತ ಅಂತ ಹೇಳ್ತಾರೆ, ಅವರು ಅದನ್ನ ಸುದೀಪ್ ಸರ್ ಮುಂದೆ ಒಪ್ಕೊಳ್ಳೋದಿಲ್ಲ. ಇಲ್ಲ, ಇದು ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ತರ ಎಷ್ಟು ಸಲ ನನಗೂ ಆಗಿದೆ. ಹಿಂದೆ ನಾವೇನೋ ಮಾತಾಡ್ಬಿಟ್ಟಿರ್ತೀವಿ, ಅದು ಮರ್ತು ಮುಂದಕ್ಕೆ ಬಂದ್ಬಿಟ್ಟಿರ್ತೀವಿ, ಅದು ನೆನಪೇ ಆಗೋದಿಲ್ಲ. ಈಗ ಡುಬಾಕ್ ಜೋಡಿ ಅಂತ ಏನ್ ಬಂತು, ವಿನಯ್ ಸುಮಾರು ಸಲ ಯೋಚನೆ ಮಾಡ್ತಾನೆ ಇದ್ರು, ನಂಗೆ ನೆನಪಾಗ್ತಿಲ್ಲ ಎಲ್ಲಿ ಅಂತ. ತನಿಷಾ ಲಾನ್ ಅಂತಾರೆ, ಗಾರ್ಡನ್ ಅಲ್ಲಿ ಮಾತಾಡುವಾಗ ಅಂತಾರೆ, ಸಂಗೀತ ಬಾತ್ರೂಮ್ ಏರಿಯಾದಲ್ಲಿ ಅಂತಾರೆ. ಸೊ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಲಾಟ್ ಆಫ್ ಒಪಿನಿಯನ್ಸು, ಒಂದು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರಬಹುದು, ಮಧ್ಯದಲ್ಲಿ ಇದು ಯಾವುದೋ ಒಂದು ಮಿಸ್ ಆಗ್ಬಿಡುತ್ತೆ. ಅದು ಕೆಲವೊಂದ್ಸಲ ಬೇಕು ಅಂತ ಮಾಡ್ತಾರೋ ಅಥವಾ ನಿಜವಾಗ್ಲೂ ನನ್ನನ್ನು ತಗೊಂಡಾಗ ನಾನು ಎಷ್ಟೋ ವಿಷಯ ಹೌದು ಮರ್ತು ಬಿಟ್ಟಿರ್ತೀನಿ, ಹೇಳಿರೋದೇನೋ ಹೇಳಿರ್ತೀನಿ, ಮರ್ತು ಬಿಟ್ಟಿರ್ತೀನಿ, ಯಾವುದೋ ಟಾಸ್ಕ್ ಆಗಿರುತ್ತೆ ಅದು ಮರ್ತು ಬಿಟ್ಟಿರ್ತೀನಿ. ಸೊ ಹಾಗಾಗಿ ಅಲ್ಲಿನ ಒಂದು ಇದು ಮೆಂಟಲ್ ಸ್ಟೇಟ್ ಹಾಗಿರೋದ್ರಿಂದ ಮರ್ತಿರಬಹುದು ನಿಜವಾಗ್ಲೂ ಕೂಡ, ಜೆನ್ಯೂನ್ ಆಗಿ, ಅಥವಾ ಆಟನೂ ಇರಬಹುದೇನೋ. ಅದು ಅವ್ರ ವಿಷಯ ಅಲ್ವಾ, ಹಾಗಾಗಿ ಅವರೇ ಹೇಳಬೇಕಿದೆ ಕ್ಲಾರಿಟಿ, ಯಾಕೆ ನೀವು ಹಾಗೆ ಮಾಡಿದ್ರಿ ಅನ್ನೋದು ಅವ್ರು ಹೇಳಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ತುಕಾಲಿ ಸಂತೋಷ್ ಅವರು ಕೆಲವೊಂದು ಸ್ಟೇಟ್ಮೆಂಟ್ಗಳು ಮಾಡ್ತಾರೆ. ಅಫ್ಕೋರ್ಸ್ ಈ ಬಿಗ್ ಬಾಸ್ ಮನೆಯ ಶನಿ ಯಾರು ಅನ್ನೋದು, ಆಮೇಲೆ ಬಿಗ್ ಬಾಸ್ ಮನೆ ಗ್ರಹಣ ಅಪಶಕನ ಅಂತ ನಿಮ್ಮಗಳ ಹೆಸರೆಲ್ಲ ತಗೊಳ್ಳೋದು, ಇನ್ನೊಂದು ಈ ಸುಮಾರು ಫಿಗರ್ಗಳಿಗೆ ಈ ತರ ಸುದೀಪ್ ಸರ್ ಕೂಡ ಅವ್ರಿಗೆ ಚೆನ್ನಾಗಿ ಮಾತನಾಡ್ತಾರೆ, ಈ ತರ ಯಾವತ್ತು ಮಾತಾಡಬಾರ್ದು, ನನ್ಗೆ ಇಷ್ಟ ಆಗ್ಲಿಲ್ಲ ಇದು, ಫಾರ್ ದ ಫಸ್ಟ್ ಟೈಮ್ ನನಗೆ ನೀವು ಇಷ್ಟ ಆಗ್ತಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಅವ್ರ ವಿಷಯದಲ್ಲಿ ತುಕಾಲಿ ಸಂತೋಷ್ ಅವ್ರು ಯಾವಾಗ್ಲೂ ಅಷ್ಟೇನೆ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ, ಇಲ್ಲ ನಾನು ತಮಾಷೆಗೆ ಹೇಳಿದ್ದು ಅಂತ. ಅವ್ರಿಗೆ ಆ ಒಂದು ಅಡ್ವಾಂಟೇಜ್ ಇದೆ, ಯಾಕಂದ್ರೆ ನಾನು ಕಾಮಿಡಿ ಮಾಡಿದ್ದು ಅಂತ. ಬಟ್ ನಾವೇನಾದ್ರೂ ಹೇಳಿದಾಗ ಅವ್ರಿಗೆ ತಗೊಳಕ್ ಆಗೋದಿಲ್ಲ, ಕಷ್ಟ ಅವ್ರಿಗೆ ಅದು ತಗೊಳ್ಳೋದು. ಅಂಡ್ ಹಿಂದೆ ಮಾತಾಡಿದಾಗ ನಮಗ್ ಗೊತ್ತೇ ಇರೋದಿಲ್ಲ ಆ ವಿಷಯಗಳು. ಬಹಳಷ್ಟು ಸಲ ಆ ಥರ ಆಗಿದೆ ತುಕಾಲಿ ಸಂತೋಷ್ ಅವರು. ಆ್ಯಂಡ್ ಆಗಲೇ ಹೇಳಿದಾಗೆ ಅವ್ರ ವೈಫೇ ಬಂದು ನನಗೆ ಹೇಳಿದ್ದಾರೆ, ಮೇಡಮ್ ನೀವು ಹೋಗಿ ನೋಡಿ ಏನೇನು ಮಾತಾಡಿದ್ದಾರೆ ಅಂತ. ಆ್ಯಕ್ಚುಲಿ ಅಷ್ಟೆಲ್ಲ ಸ್ಟೇಟ್ಮೆಂಟ್ಸ್ ಕೊಡಬಾರ್ದಿತ್ತೇನೋ ಅಂತಾನು ಅನಿಸುತ್ತೆ, ಯಾಕೆಂದರೆ ಎಷ್ಟೇ ತಮಾಷೆ ಆದರೂ ಶನಿ ಅನ್ನೋದು, ಗ್ರಹಣಗಳು, ಅಪಶಕುನ ಅಂತ ಕರೆಯೋದು, ನಮ್ಮ ಪ್ರೆಸೆನ್ಸ್ ಅಲ್ಲಿ ಮಾತಾಡಿದ್ರೆ ಮೋಸ್ಟ್ಲಿ ನಮ್ಗೆ ಅಷ್ಟು ಹರ್ಟ್ ಆಗೋದಿಲ್ಲ. ನಮ್ಮನ್ನೇ ಮುಂದೆ ಕೂರಿಸ್ಕೊಂಡು ನಗಾಡ್ಕೊಂಡು ಹೇಳಿದ್ರೆ ದಟ್ ಇಸ್ ಡಿಫ್ರೆಂಟ್. ಬಟ್ ನಾವು ಇಲ್ಲದೆ ಇರೋ ಟೈಮಲ್ಲಿ ಹೇಳಿದಾಗ ಅದು ಕ್ವೈಟ್ ಬಿಗ್ ಥಿಂಗ್ಸ್ ಅಂತ ಅನ್ಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಇದನ್ನ ನಾವೇ ಲೈಟಾಗಿ ತಗೋತಾ ಇದ್ದೀವಿ. ಇನ್ಫ್ಯಾಕ್ಟ್ ಹುಡುಗಿರು ಯಾರಿದ್ದಾರೆ ಮನೆಯಲ್ಲಿ ಯಾರ್ಯಾರಿಗೆ ಅಂದ್ರೋ, ಹುಡುಗಿರಿಗೆ ಅಲ್ಲ ಎಲ್ರಿಗೂ ಅಂದಿದ್ದಾರೆ ಅನ್ಸುತ್ತೆ ಅವರು, ತುಕಾಲಿ ಅವರು, ನಾವೇ ಲೈಟಾಗಿ ತಗೋತಾ ಇದ್ದೀವಿ. ಯಾಕೆಂದ್ರೆ ಅದನ್ನ ಅವರು ಕಾಮಿಡಿಗೆ ಹೇಳಿದ್ದು ಅಂತ ಹೇಳ್ತಾ ಇರೋದ್ರಿಂದ ಎಲ್ಲರೂ ಲೈಟಾಗಿ ತಗೋತಾ ಇದ್ದಾರೆ. ಬೆಸ್ಟ್ ಅವ್ರು ಇದನ್ನ ನಿಲ್ಲಿಸ್ಬಿಟ್ರೆ ಸಾಕು, ಇನ್ನು ಹಿಂದೆ ಮಾತಾಡೋದು ನಿಲ್ಲಿಸ್ಬಿಟ್ರೆ ಬೆಟರ್ ಅನ್ಸುತ್ತೆ ನನಗೆ.